ಕರ್ನಾಟಕದ ಇತಿಹಾಸದಲ್ಲಿ. ನಮಸ್ತೆ. ಇಂದು ನಮ್ಮ ಡಿ ಬಾಸ್ ದರ್ಶನ್ ಸರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಮಹದೇವಪುರ ಡಿ ಟೀಮು ವತಿಯಿಂದ ಆಟೋ ರಾಜ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೀವಿ. ಈ ಒಂದು ಬರ್ತ್ಡೇಯನ್ನು ಅರ್ಥಪೂರ್ಣವಾಗಿ ಒಂದು ದಿನಸಿ ಕಿಟ್ಟನ್ನು ತಂದು ಬಡವರಿಗೆ, ಯಾರ ಕೈಲಾದವರು ಆಗದವರಿಗೆ, ತುಂಬ ಅನಾಥ ಇರೋ ಮಕ್ಕಳಿಗೆ ಈ ಥರ ಕೊಡ್ರಿ ಅಂತ ನಮ್ಮ ಬಾಸ್ ಹೇಳಿದರು. ನಾವು ಅಲ್ಲಿ ಕೊಡೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ಲಕ್ಷಾಂತರ ಜನ ಸೇರೋದ ಕಾರಣದಿಂದ ನಾವು ನಮ್ಮ ಒಂದು ಈಗ ತಾನೇ ಹೋಗ್ಬಿಟ್ಟು ಒಂದು ಜೀಸಸ್ ಚಿಲ್ಡ್ರನ್ ಮಕ್ಕಳು ಕೊಟ್ಬಿಟ್ಟು ಬಂದಿದ್ದೀವಿ. ಒಂದು ಅನಾಥಾಶ್ರಮ ಇತ್ತು, ಮಾಡ್ಕೊಂಡು ಬಂದಿದ್ದೀವಿ. ಆಗಾಗಲೇ ನೋಡಿದ್ದೀರಾ, ದೇವರ ಮಕ್ಕಳಿಗೆ ಕೊಟ್ಬಿಟ್ಟು ಬಂದಿದ್ದೀವಿ. ಈಗ 2ನೇ ಅನಾಥಾಶ್ರಮವಾದಂತಹ ನಮ್ಮ ಆಟೋ ರಾಜ ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಕೊಡ್ಲಿಕ್ಕೆ ಬಂದಿದ್ದೀವಿ. ನಮ್ಮ ಸಂಘದ ಪ್ರತಿಯೊಬ್ಬರು ಈ ಒಂದು ಸಹಾಯಕ್ಕೆ ಕಾರಣಕರ್ತರಾಗಿದ್ದಾರೆ. ಈ ಸಂಘದಲ್ಲಿ ಕೆಲವರು ಇದ್ದಾರೆ, ಇನ್ನೂ ಕೆಲವರು ಬಂದಿಲ್ಲ, ಅನೇಕ ಕಾರಣವತ್ತಿಂದ ಬಂದಿಲ್ಲ. ಅವರ ಪರವಾಗಿ ಕೂಡ ನಾವು ಬಂದಿದ್ದೀವಿ. ಇಲ್ಲಿ ಮಕ್ಕಳಿದ್ದಾರೆ, ಅದಾದ ನಂತರ ವೃದ್ಧರಿದ್ದಾರೆ, ವಯಸ್ಕರಿದ್ದಾರೆ, ಜೆಂಟ್ಸ್ ಇದ್ದಾರೆ, ಲೇಡೀಸ್ ಇದ್ದಾರೆ, ಸುಮಾರು ಒಂದು 800 ಜನ ಇಲ್ಲಿದ್ದಾರೆ. ಎಲ್ಲ ವರ್ಗದ ಎಲ್ಲ ಏಜಿನ ಸ್ಟೇಜ್ ಇರುವಂತ ಇಲ್ಲಿ ವಯಸ್ಸಾಗಿರೋರು ಇದ್ದಾರೆ. ಮಕ್ಕಳು 5 ವರ್ಷಕ್ಕಿಂತ ಮಕ್ಕಳಿಂದ 90 ವರ್ಷ ತನಕ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರು 2, 3, 4 ಜನ ಸಾವನ್ನಪ್ತಾರೆ. ಈ ಒಂದು ಅನಾಥಾಶ್ರಮದಲ್ಲಿ ನಾವು ಸುಮಾರು ವರ್ಷದಿಂದ ಬರ್ತಾ ಇದ್ದು, ಆ ಒಂದು ಪ್ರೀತಿ ಇರೋದ್ರಿಂದ ಇವತ್ತು ನಾವು ವಿಶೇಷವಾಗಿ ಇಲ್ಲಿಗೆ ಬರಬೇಕು ಅಂತ ನಾವು ಬಂದಿದ್ದೀವಿ ಇಲ್ಲಿಗೆ. ಸೊ ಇದೇ ಥರ ನಾವು ಮುಂದುವರಿಸ್ತೀವಿ ಮುಂದೆ ಕೂಡ ದರ್ಶನ್ ಸರ್ ಹೆಸರು ಹೇಳ್ಕೊಂಡು. ಅದಾದ ನಂತರ 2ನೇದಾಗಿ ವಿಷಯ ಅಂದರೆ, ದರ್ಶನ್ ಸರ್ ಕಾಲಿಟ್ಟು ಇವತ್ತಿಗೆ ಚಿತ್ರರಂಗಕ್ಕೆ 25 ವರ್ಷ ಆಯಿತು. ಎಲ್ಲರೂ ಮುಖಾಂತರ ಗಲಾಟೆ ಮಾಡಬಾರ್ದು, ಎಲ್ಲರೂ ಮುಖಾಂತರ ಈ ಒಂದು 25 ವರ್ಷ ಬಾಸ್ತು ನಿನ್ನೆಗಾಗಿದೆ. ಈ 25 ನಿನ್ನ 75 ಆಗಲಿ ಅಂತ ನಾವು ಆಶಿಸಕ್ಕೆ ಬಂದಿದ್ದೀವಿ ಇಲ್ಲಿ. ಸೊ ದರ್ಶನ್ ಸರ್ಗೆ ಆ ಸಂಗತಿಗಳಲ್ಲೂ ಅವರು ಚಿತ್ರರಂಗದಲ್ಲಿ ಇದ್ದಾರೆ, ತುಂಬ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಅವರಿಗೆ ದೇವರು ಈ ಮಕ್ಕಳ ಮುಖಾಂತರ, ಮಕ್ಕಳು ದೇವರಂತೀವಿ ನಾವು, ದೇವ್ರ ಮುಂದೆನೇ ನಾವು ಆಚರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಪ್ರಾರಂಭಿಸ್ತೀವಿ. ಅದಾದ ನಂತರ ದಬಗೊಂದಿ ಕುಂದಗೋಳದಿಂದ ಯಲ್ಲಪ್ಪಣ್ಣವರು ಸಮಾಜ ಮುಖಂಡರವರು ಸೊ ಇವತ್ತು ಫ್ರೀ ಮಾಡಿಕೊಂಡು ನಮ್ಮ ಒಂದು ಪ್ರೀತಿಗೆ ಇಲ್ಲಿ ರೆಗ್ಯುಲರ್ ಅವರೇ ನಮಗೆ ದಾರಿ ತೋರಿಸಿದ್ದು. ನಮಗೆ ಏನಾದರೂ ಇವತ್ತು ಮಾಡ್ತಾ ಇದೀವಿ ಅಂದರೆ ಅವರು ಕೂಡ ಒಂದು ಕಾರಣರು. ಯಾಕೆಂದರೆ 2019-20 ಕೋವಿಡ್ವರೆಗೂ ಪ್ರತಿ ವಾರ ಬರ್ತಾ ಇದ್ದು, ಓಕೆನಾ. ಹಂಗಾಗಿ ಅವ್ರ ಮುಖಾಂತರನೇ ಇವತ್ತು ಕೊಡಬೇಕು ಅಂತೇಳಿ ನಮ್ಮ ಯಲ್ಲಪ್ಪಣ್ಣವರು ಸಮಾಜ ಸೇವಕರು, ಅವರು ರಾಜಕೀಯ ಒತ್ತಡ ಇದ್ರು ಕೂಡ ಇವತ್ತು ಭಾನುವಾರ ಬಿಡು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ನಾವು ವಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಗೌರವಾಧ್ಯಕ್ಷರಾದ ತಿಪ್ಪೇಶಣ್ಣ ಅವರಿದ್ದಾರೆ, ಅವರು ಇವತ್ತು ಬಂದಿದ್ದಾರೆ. ಅಧ್ಯಕ್ಷರು ನಮ್ಮ ಸಂದೀಪ್ರು ಇದ್ದಾರೆ. ಅದೇ ರೀತಿ ನಮ್ಮ ಅಪ್ಪಟ ಅಂಬರೀಷ್ ಅವರ ಅಭಿಮಾನಿಯಾದ ನಾಗೇಶಣ್ಣವರು ಇಲ್ಲಿಗೆ ಬಂದಿದ್ದಾರೆ. ಅವರು ಕೂಡ ನಾನು ವಂದನೆಗಳನ್ನ ತಿಳಿಸ್ತೀನಿ. ನಾಗೇಶ್, ಶಿವರಾಜು, ಅದಾದ್ಮೇಲೆ ಈ ಒಂದು ಮಹದೇವಪುರ ಡಿ ಟೀಮ್ ಏನಿದೆ, ಶಿರಾಹಟ್ಟಿ ಕ್ಷೇತ್ರದ ಒಂದು ಅಧ್ಯಕ್ಷರಾದ ಅಭಿಯವರು ಕೂಡ ಬಂದಿದ್ದಾರೆ. ಅವ್ರಿಗೂ ವಂದನೆಗಳನ್ನ ನಾನು ತಿಳಿಸ್ತೀನಿ. ಅದೇ ಧರಣೇಶು, ನಮ್ಮ ಊಡಿ ಶೆಟ್ಟಿಯವರು ಒಳ್ಳೆ ರೀತಿಯ ಸಹಾಯಗಳನ್ನ ನಮ್ಮ ಸಂಘಕ್ಕೆ ಮಾಡ್ತಾ ಇದ್ದಾರೆ, ಅವರು ಕೂಡ ವಂದನೆಗಳು ತಿಳಿಸ್ತೀನಿ. ಉಪಾಧ್ಯಕ್ಷರಾದ ಕಿಟ್ಟಿ, ಶಿವರಾಜು, ಮನೋಜು ಇವರೆಲ್ಲ ಬಂದಿದ್ದಾರೆ. ಇನ್ನು ಮಾಲೂರು ಮಂಜು ಅಂತ ಅವರು ಬಂದಿಲ್ಲ, ಪಾಪ ಒಳ್ಳೆ ರೀತಿ ದೊಡ್ಡದಾಗಿ ಸಹಾಯ ಮಾಡಿದ್ದಾರೆ, ಅವರು ಕೂಡ ನಮಗೆ ಧನ್ಯವಾದಗಳು ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ನಮಗೆ ಮಾಡಿದ್ದಾರೆ. ಸಂಘದಲ್ಲಿರೋರು ಇನ್ನೂ ಸುಮಾರು ಅನೇಕ ಹುಡುಗರು ಬಂದಿಲ್ಲ, ಪಾಪ ರಜಾನೋ ಅಥವಾ ಇನ್ನೊಂದು ಏನೋ ಬೇರೆ ಕಾರಣದಿಂದ ಬಂದಿಲ್ಲ. ಅವರಿಗೆಲ್ಲ ಇಲ್ಲಿಂದನೇ ನಾನು ಮನಸ್ಸಿಂದ ಅವರಿಗೆ ವಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ರೀತಿಯಾದ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಯಲ್ಲಪ್ಪಣ್ಣವರ 4 ಮಾತಾಡಬೇಕು. ಅಲ್ಲಿ ಮಾತಾಡಿ. ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವತ್ತು ಏನು ವಿಶೇಷವಾದ ದಿನ ಅಂದರೆ, ಇವತ್ತು ನಮ್ಮ ಡಿ ಬಾಸ್ ದರ್ಶನ್ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಅನಾಥಾಶ್ರಮದಲ್ಲಿ ವಿಶೇಷವಾಗಿ ಇವತ್ತು ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ನಮ್ಮ ಮಹದೇವಪುರ ಡಿ ಟೀಮ್ ಏನಿದೆಯಲ್ಲ, ಈ ತಂಡಕ್ಕೆ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಈ ತರ ಸಮಾಜಮುಖಿ ಕೆಲಸಗಳನ್ನ ಈ ಯುವಕರಲ್ಲಿ ಮೂಡಿಸಿದಂತ ನಮ್ಮ ದರ್ಶನ್ ಅವ್ರಿಗೂ ಇದ್ರ ಮೂಲಕ ಹೃತ್ಪೂರ್ವಕವಾದ ಅಭಿನಂದನೆಗಳು ತಿಳಿಸ್ತೇನೆ. ಹಾಗೆ ನಮ್ಮ ದರ್ಶನ್ ಅವರು 25 ವರ್ಷ ಆಯ್ತು ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡಿ.
ಅವರು ಇನ್ನೂ 3 ವರ್ಷ ಹೀಗೆ ಚಿತ್ರರಂಗದಲ್ಲಿ ಎಲ್ಲಾನು ರಂಜಿಸುತ್ತಾ ಆಮೇಲೆ ಸಮಾಜಮುಖಿ ಸಿನಿಮಾಗಳನ್ನು ಕೊಡ್ತಾ ಬಂದಿದ್ದಾರೆ. ಅವರು ರೈತರನ್ನು ಉದ್ದೇಶಿಸಿ ಸುಮಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಸಾಕಷ್ಟು ಬದಲಾವಣೆ ಸಮಾಜದಲ್ಲಿ ತಂದಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತಾನೆ. ಇಂಥ ನಾಯಕ ನಟನಿಗೆ ಇವತ್ತು ನಾವು ವಿಶೇಷವಾಗಿ ಇಂಥ ವಿಶೇಷವಾದ ಒಂದು ಸ್ಥಳದಲ್ಲಿ ಒಂದು ಅನಾಥಾಶ್ರಮ ನಮ್ಮ ಆಟೋ ರಾಜ್ಯವನ್ನು ನಡೆಸ್ಕೊಂಡು ಬರ್ತಕ್ಕಂಥ ಸುಮಾರು 750ರಿಂದ 800 ಜನ ಇಲ್ಲಿ ವಯೋವೃದ್ಧರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ರೋಗ ಪೀಡಿತರು ಇದ್ದಾರೆ ಇಲ್ಲಿ. ಒಂದೇ ಕಾಯಿಲೆಯವರು ಇಲ್ಲ. ಹಾಗಾಗಿ ಅವರಿಗೆ ವಿಶೇಷವಾಗಿ ಆಟೋ ರಾಜನ್ ಇದರಲ್ಲಿ ಈ ನಮ್ಮ ದರ್ಶನ ಡಿ ಟೀಮ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಅರ್ಪಿಸ್ತೀನಿ. ಹಾಗೆ ಜಾನ್ ಅವರಿದ್ದಾರೆ, ತುಂಬಾ ಸಪೋರ್ಟಿವ್ ಆಗಿ ಈ ಆಶ್ರಮನ ನಡೆಸ್ತಾ ಬಂದಿದ್ದಾರೆ. ಸುಮಾರು ಒಂದು 28 ವರ್ಷದಿಂದ ನಡೆಸ್ತಾ ಇದ್ದಾರೆ ಈ ಆಶ್ರಮನ. ನಾನು ಇಲ್ಲಿ 20 ವರ್ಷದಿಂದ ಅವ್ರಿಗೆ ಪರಿಚಯಸ್ಥನಾಗಿದ್ದೇನೆ. ನಾನು ನಮ್ಮ ಕೈಲಾದಂಥ ಸಹಾಯ ನಮ್ಮ ತಂಡ ಕಟ್ಕೊಂಡು ಪ್ರತಿ ವಾರ ಅವರಿಗೆ ವೆಜಿಟೇಬಲ್ನ ಕೊಡುವುದರ ಮುಖಾಂತರ ನಾವು ಒಂದು ಹಳ್ಳಿಯಲ್ಲಿ ಸೇವೆ ಮಾಡ್ತಾ ಬಂದಿದ್ವಿ. ಆ ಮುಖೇನ ಇವತ್ತು ನಮ್ಮ ದರ್ಶನ್ ಅಭಿಮಾನಿಗಳ ಸಂಘ ಏನಿದೆ ಡಿ ಟೀಮ್, ಅವರಿಗೆ ವಿಶೇಷವಾದ ಕಾಳಜಿ ಇದೆ ನೋಡಿ. ಈ ಸಮಾಜಮುಖಿ ಕಾಳಜಿ ಬರೋದು ಇವಾಗಿನ ಯುವಕರಿಗೆ ಬಹಳ ವಿರಳ. ಅಂಥದ್ರಲ್ಲಿ ಇಂಥ ಯುವಕರ ತಂಡ ಮಾಡ್ತಾ ಇದೆಯಲ್ಲ, ಹಾಗಾಗಿ ಈ ಮುಖಾಂತರ ನಾವು ಅವ್ರಿಗೆಲ್ಲ ಹೃತ್ಪೂರ್ವಕ ಹೃದಯ ತುಂಬಿ ಅರ್ಪಣಿಸ್ತೇನೆ. ಅವರಿಗೆ ಧನ್ಯವಾದಗಳು ನಿಮಗೆ. ಇವತ್ತು ಸಂದೀಪ್ ಅವರು, ವಿಶೇಷವಾಗಿ ಸಂದೀಪ್ ಅವರು ನಮ್ಮ ಅಧ್ಯಕ್ಷರು, ನಮ್ಮ ಬಹಳ ಆತ್ಮೀಯರು, ಸ್ನೇಹಿತರು. ಮಧು ಕೋಡಿಹಳ್ಳಿ ತಿಪ್ಪೇಶ್ ಅವರು, ಮತ್ತೆ ಊಡಿ ಕಿಟ್ಟಿ ಅವರು, ಶೆಟ್ಟಿ ಅವರು, ಮತ್ತೆ ನಮ್ಮ ಶಿರಟ್ಟಿ ತಾಲೂಕು ಅಧ್ಯಕ್ಷರಿದ್ದಾರೆ, ಮತ್ತೆ ಕೆಲವು ನಾಗೇಶ್, ಎಲ್ಲರೂ ಇದ್ದಾರೆ. ನಮಗೆ ನನಗೆ ಗೊತ್ತಿರೋ ಹುಡುಗರು ಇದ್ದಾರೆ. ಯಾರ ಹೆಸರು ಇಲ್ಲ ಅಂತ ತಪ್ಪು ತಿಳ್ಕೊಬೇಡಿ. ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾರೆ. ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇವಾಗ ನಮ್ಮ ಸಂದೀಪ್ ಅವರು ಮಾತಾಡಬೇಕು ಅಂತ ನಾನು ಕೋರ್ಕೊಂತೇನೆ. ಎಲ್ರಿಗೂ ನಮಸ್ಕಾರ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಡಿ ಯಜಮಾನರ 47ನೇ ವರ್ಷದ ಹುಟ್ಟುಹಬ್ಬವನ್ನು ಹಾಗೂ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 25 ವರ್ಷಗಳು ಸಂದಿವೆ. ಈ ಸಂಭ್ರಮವನ್ನು ಒಂದು ಒಳ್ಳೆಯ ರೀತಿಯ ಅರ್ಥಪೂರ್ಣವಾಗಿ ಒಂದು ಅನಾಥಾಶ್ರಮ ದೇವರ ಮಕ್ಕಳ ಜೊತೆಯಲ್ಲಿ ಇವತ್ತು ಒಂದು ಅರ್ಥಪೂರ್ಣವಾಗಿ ನಮ್ಮ ತಂಡದ ಎಲ್ಲ ಸದಸ್ಯರೊಂದಿಗೆ ನಮ್ಮ ತಂಡದ ಹಿರಿಯರಾದ ಡಾಕ್ಟರ್ ಯಲ್ಲಪ್ಪ ದಬ್ಬಗೊಂದಿಯವರು, ಗೌರವಾಧ್ಯಕ್ಷರಾದ ತಿಪ್ಪೇಶಣ್ಣವರು, ನಾಗೇಶಣ್ಣವರು, ಶೆಟ್ಟಿಯವರು, ಶಿರಟ್ಟಿ ಅಧ್ಯಕ್ಷರು ಅಭಿಯವರು, ನಮ್ಮ ಸಂಘಟನಾ ಕಾರ್ಯದರ್ಶಿ ಕೂಡಿ ಶೆಟ್ಟಿಯವರು, ಪ್ರಧಾನ ಕಾರ್ಯದರ್ಶಿಗಳಾದ ಮಧುರಾಜ್ ಅವರು, ಅವ್ರ ಸಮ್ಮುಖದಲ್ಲಿ ಎಲ್ಲರ ಸಹಕಾರದೊಂದಿಗೆ ಒಂದು ಚಿಕ್ಕ ಅಳಿಲು ಸೇವೆಯಂತೆ ಈ ಸಂಭ್ರಮಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಅವ್ರಿಗೆ ಡಿ ಬಾಸ್ ಅವ್ರಿಗೆ ಒಳ್ಳೇದಾಗಲಿ. ಅವ್ರೇನು ಸಮಾಜಮುಖಿಯಾಗಿ ಏನು ಚಲನಚಿತ್ರ ಮಾಡ್ಕೊಂಡು ಬಂದಿದ್ದಾರೆ, ಈ ಕಾಟೇರ ಆಗಲಿ, ರೈತರ ಪರ ಕಾಳಜಿ ಆಗಲಿ, ಕನ್ನಡದ ಏಕೈಕ ನಟ, ಕನ್ನಡ ಬಿಟ್ಟು ಬೇರೆ ಯಾರು ಚಲನಚಿತ್ರದ ನಟಿಸಲ್ಲ ಅಂತ ಖಡಕ್ ಆಗಿ ಹೇಳಿರೋ ನಟ ಅಂದ್ರೆ ಅವ್ರು ಡಿ ಬಾಸ್ ಒಬ್ರೆ. ಅವ್ರಿಗೆ ನಮ್ದು ಯಾವತ್ತೂ ಸಪೋರ್ಟ್ ಇದ್ದೇ ಇರುತ್ತೆ. ಅವ್ರು ಇನ್ನ 100 ಕಾಲ ಚೆನ್ನಾಗಿರ್ಬೇಕು. 25 ವರ್ಷ ಆಗಲ್ಲ, ಅವರು 75-100 ವರ್ಷಗಳು ಕನ್ನಡ ಚಿತ್ರರಂಗದಲ್ಲಿ ದುಡಿದು ಎಲ್ಲ ಕನ್ನಡಿಗರಿಗೆ ಮನರಂಜಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇವೆ. ಎಲ್ರಿಗೂ ನಮ್ಮ ಸಪೋರ್ಟ್ ಮಾಡುವಂತ ಡಿ ಟೀಮ್ ಶಿರಟ್ಟಿ, ಡಿ ಕಂಪನಿ ಮಹದೇವಪುರ, ಕೇಂದ್ರ ಸಮಿತಿ ಅಖಿಲ ಕರ್ನಾಟಕ ದರ್ಶನ್ ತೂದೀಪ ಅಭಿಮಾನಿಗಳ ಕೇಂದ್ರ ಸಮಿತಿ ಹೆಡ್ ಆಫೀಸ್ ಹಾಗೂ ನಮ್ಮ ಡಿ ಟೀಮ್ ಮಹದೇವಪುರ ತಂಡ ಎಲ್ಲರೂ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಆಚರಿಸಿದ್ದಾರೆ. ಎಲ್ರಿಗೂ ಧನ್ಯವಾದ ತಿಳಿಸ್ತೇವೆ. ಜೈ ಡಿ ಬಾಸ್. ಇಲ್ಲೊಂದು ಮನವಿ ಎಲ್ಲರಿಗೂ, ಈ ವಿಡಿಯೋ ನೋಡ್ಬೋದು ನೀವು, ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ನೋಡ್ಬೋದು. ಫೋಟೋ ಶೇರ್ ಎಲ್ಲ ಮಾಡಿರ್ತಾರೆ, ಲೈವ್ ಬೇರೆ ನಡೀತಾ ಇದೆ. ನೀವೇನಪ್ಪ ಇವರೆಲ್ಲ ನೋಡಿ ಏನೋ ಒಂದು ಕೊಟ್ಬಿಟ್ಟು ಎಲ್ಲ ಫೋಟೋಗಳು ತೆಗಿತಾರೆ, ಆಮೇಲೆ ಇದೆಲ್ಲ ವಿಡಿಯೋ ಮಾಡಿ ಹರಿಬಿಡ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಕೆಲವೊಂದಿಷ್ಟು ಜನ ಮಾತಾಡ್ಬೇಕು ಅಂತಾನೆ ಮಾತಾಡ್ತಿರ್ತಾರೆ. ಇದು ನಾವು ಪ್ರಚಾರಕ್ಕಲ್ಲ, ಇದೆಲ್ಲ ಮಾಡ್ತಾ ಇರೋದು ಪ್ರಚಾರಕ್ಕಲ್ಲ, ಮತ್ತೊಬ್ಬರು ಪ್ರೇರಣೆಗೆ. ಇದನ್ನ ನೋಡಿ ಇನ್ನೊಬ್ಬರು ಪ್ರೇರಣೆ ಆಗಿ ಮತ್ತೆ ಅವರು ಸಹಾಯ ಮಾಡಬಹುದು. ಅಷ್ಟೇ ಉದ್ದೇಶ, ಬೇರೆ ಏನಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಅಣ್ಣವ್ರು ಹೇಳಿದ್ದು ಒಳ್ಳೇದಾಯ್ತು. ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಬಿಟ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಘಗಳನ್ನು ಹೊಂದಿರುವ ನಟ ಅಂದ್ರೆ ಏಕೈಕ ನಟ ಅವರು ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಅವರು. ಹಾಗಾಗಿ ಅವ್ರು ಪ್ರತಿ ವರ್ಷ ನನಗೆ ಗೊತ್ತಿರೋಂಗೆ 10 ವರ್ಷ ಆಗಿರ್ಬೋದು, ಈ ರೀತಿ ಅವ್ರ ಬರ್ಡೇಗೆ ಕೇಕು, ಹಾರ, ತುರಾಯಿ, ಪಟಾಕಿ ಅವೆಲ್ಲ ಬಿಟ್ಟು ದಿನಸಿ ಏನಾದ್ರು ಅಕ್ಕಿ, ಬೇಳೆ, ಸಕ್ಕರೆ, ಅಡುಗೆ ಏನಾದ್ರು ತಂದ್ಕೊಡಿ, ಇದನ್ನ ನಾನು ಕರ್ನಾಟಕದ ಮೂಲೆಗೂ ತಲುಪಿಸ್ತೀನಿ ಅಂತ ಹೇಳಿದ್ರು. ನಾವು ತಗೊಂಡು ಹೋಗಿದ್ವಿ, ಅಲ್ಲಿಗೂ ತಲುಪಿಸಿದೀವಿ, ಬೇರೆ ಆಶ್ರಮಕ್ಕೂ ತಲುಪಿಸಿದ್ವಿ, ಇಲ್ಲಿಗೂ ತಲುಪಿದೀವಿ. ಅಂದ್ರೆ ಅವ್ರಿಗೆ ಕಷ್ಟ ಕೊಡಬಾರ್ದು, ನಾವು ನಮ್ಮ ಸಂಘದಲ್ಲಿ ನಾವು ದುಡಿಬೇಕು. ಮೊನ್ನೆ ಬರ್ಡೇಗೆ ಅಲ್ಲೂ ನಾವು ದುಡಿದ್ವಿ, ನೈಟ್ ಹಗಲು ರಾತ್ರಿ ದುಡಿದ್ವಿ. ಇಲ್ಲಿಗೂ ತಲುಪಿಸೋಣ ಅವ್ರ ಹೆಸರಂತ, ಅವ್ರ ದೇವ್ರ ಮಕ್ಕಳ ಜೊತೆ ಮಾಡ್ತಾ ಇದೀವಿ ಅಷ್ಟೇ. ಅದ್ ಬಿಟ್ರು ಮಾತಾಡೋರು ಮಾತಾಡ್ತಾರೆ.
ಯಾರು ಏನೇ ಮಾತಾಡ್ಲಿ, ಯಾರು ಏನೇ ಅನ್ಕೊಳ್ಳಿ, ನಾವು ಸಮಾಜಮುಖಿ ಕೆಲಸದಲ್ಲಿ ಜೈ ಡಿ ಬಾಸ್ ಅನ್ಕೊಂಡು ಅವ್ರ ಜೊತೆ ಇದ್ದೇ ಇರ್ತೀವಿ ನಾವು ಅಷ್ಟೇ. ಇನ್ನೊಂದಾಗಿ ಈ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ರೆ ದರ್ಶನ್ ಸರ್ ನಿಮ್ಗೆ ನೋಡೋಕ್ಕೆ ಟೈಮ್ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ ಕೇಸ್ ಯಾರಾದರೂ ಸಂಘದಿಂದ ಯಾರು ತೋರಿಸಿದ್ರೆ ಹಾಗೂ ಮತ್ತು ಬೇರೆ ಅಭಿಮಾನಿಗಳು ನೋಡ್ತಾ ಇದ್ರೆ ದರ್ಶನ್ ಸರ್ ಕೋಟಿಗಟ್ಟಲೆ ಕಾರ್ ಇಟ್ಕೊಂಡಿದ್ದಾರೆ, ಆರಾಮಾಗಿ ಅಡ್ಡಾಡ್ತಾರೆ, ಹಿಂಗ್ ಬರ್ತಾರೆ, ಅವ್ರೇನು ಲಕ್ಸುರಿ ಅಂತ ತಿಳ್ಕೊಂಡಿರ್ಬೋದು. ಪ್ರತಿದಿನ ಪ್ರತಿ ವಾರ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಒಂದು ಗುಂಪು. ಅದು ನಮ್ಗೆ ಗೊತ್ತು. ಏನಕ್ಕೆ ಅಂದ್ರೆ ಸಂಘದಿಂದ ಇರೋದಕ್ಕೆ ನಮಗೆ ಗೊತ್ತು. ನಿಮ್ಮನ್ನು ತುಳಿಯಕ್ಕೆ ಇವತ್ತಿಗೂ 25 ವರ್ಷ 58 ಸಿನಿಮಾ ಆದ್ರೂ ಕೂಡ ನಿಮ್ಮನ್ನು ತುಳಿಯಕ್ಕೆ ದಿನ ದಿನ ನೋಡ್ತಾ ಇದಾರೆ. ನೀವ್ ಯಾವ್ದಕ್ಕೂ ನಿನ್ನೆ ಒಂದ್ ಶ್ರೀರಂಗಪಟ್ಟಣದಲ್ಲಿ ಒಂದ್ ಹೇಳಿದ್ರೆ ಏತು ಅಂದ್ರಲ್ಲ, ಅದೇ ರೀತಿ ನೀವು ಮುಂದಕ್ಕೆ ಹೋಗಿ ನಾವ್ ಯಾವತ್ತೂ ಹಿಂದೆ ಇರ್ತೀವಿ. ನೀವೇನ್ ಹೇಳ್ತೀರಾ ಅದನ್ನ ನಾವು ಫಾಲೋ ಮಾಡ್ತೀವಿ. ನಿಮಗೆ ಆಶೀರ್ವಾದ ಮಾಡ್ತಿರೋದು ಬರೀ ಸಂಘದವರಾಗ್ಲಿ ಅಭಿಮಾನಿಗಳಲ್ಲ, ಇಂತಿಂತ ದೇವರಂತ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ನಿಮ್ಮನ್ನ ಪ್ರೀತಿಸ್ತಾರೆ, ರುದ್ರು ಕೂಡ ಪ್ರೀತಿಸ್ತಾರೆ. ಸೊ ನಿಮ್ಮ ಏನೇ ಒಳ್ಳೆ ಕೆಲಸ ಮಾಡಿದ್ರು ನಾವು ಜೊತೆಲಿ ಇರ್ತೀವಿ. ನಿಮ್ಗೆ ಎಷ್ಟೇ ಕೆಟ್ಟದ್ದು ಬಯಸಿದ್ರು ಕೂಡ ನಾವು ಅದನ್ನ ಇದು ವಿರೋಧ ಮಾಡ್ಕೊಂಡು ಬರ್ತೀವಿ. ಅದು ಈ ವರ್ಷದಲ್ಲೇ ಹೇಳಕ್ ಹೋದ್ರೆ ಲಿಸ್ಟ್ ಇದೆ. ನಿಮ್ಮನ್ನ ಎಷ್ಟು ರೀತಿಯಲ್ಲಿ ತುಳಿಯಕ್ ನೋಡಿದ್ರೆ ನೀವೇನ್ ಮಾಡಿದ್ರು ಅದು ನ್ಯೂ ಸೆನ್ಸ್ ಆಗುತ್ತೆ. ಓಕೆನಾ? ಅದು ಕಾಮನ್ ಸೆನ್ಸ್ ಇರೋ ತರ ಮಾತಾಡ್ತಾರೆ. ಸೊ ಅದು ಏನೇನಿದೆ ನಿಮ್ಗೆ ಗೊತ್ತು. ಸೊ ಯಾವ್ದಕ್ಕೂ ಎದುರುಬೇಡಿ. ಇಂಥ ಸಂಘರು ಅಭಿಮಾನಿಗಳು ಇಂಥ ಬಡ ಮಕ್ಕಳು ಪ್ರತಿಯೊಬ್ರು ನಿಮ್ಮನ್ನು ಪ್ರೀತಿಸ್ತಾರೆ. ನಿಮ್ ಹಿಂದೆ ನಾವು ಯಾವತ್ತೂ ಸಾಯವರೆಗೂ ಇರ್ತೀವಿ ಅಂತ ಈ ವಿಡಿಯೋ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಜೈ ಡಿ ಬಾಸ್. ಹಂಗೆ ಹೊರ್ತಾನೆ ಇರಲಿ. ಏನು ವ್ಯೂಸ್ ಇಲ್ಲ ಏನಿಲ್ಲ. 3 ಜನ ನೋಡ್ತಾರೆ. ಹ್ಯಾಪಿ ಡಿ ಬಾಸ್. ಕನ್ನಡಿಗ ಕನ್ನಡಿಗ ಕವ್ವಾಲಿಗ ಕನ್ನಡಿಗ ಕನ್ನಡಿಗ ಕವ್ವಾಲಿಗ. ಅಭಿಮಾನ ಬಾರ ಕೈ ಕಟ್ಬೇಡಿ. ಎಲ್ಲರಿಗೂ ಕೊಡ್ತೀವಿ. ಹಚ್ತಾ